ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 5:15 AM ಆಗಿದೆ. ಸೊ ನಮ್ಮ ಗೇರ್ಸ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀವಿ ಫಾರ್ ಅವರ್ ಫಸ್ಟ್ ಸಫಾರಿ ಅಟ್ ಬಿಜ್ರಾನಿ. ಬನ್ನಿ ಸಫಾರಿಯಲ್ಲಿ ಸಿಗೋಣ. ನಮಸ್ಕಾರ. ಫಸ್ಟ್ ಸಫಾರಿ ನಾವು ಹೊರಟಿದ್ದೀವಿ ರೆಸಾರ್ಟಿಂದ. ನಾವು ರೆಸಾರ್ಟ್ ಕಾಡು ಪಕ್ಕದಲ್ಲೇ ಇರೋದು. ನೋಡಿ ಹೆಂಗಿದೆ. ಸೊ ನೈಟ್ ಎಲ್ಲ ಫುಲ್ ಅಲಾರ್ಮ್ ಕಾಲ್ಸು ನಮ್ಮ ರೂಮ್ ಮುಂದೆನೇ. ಆಲ್ರೆಡಿ ಎಕ್ಸೈಟ್ ಆಗಿಬಿಟ್ಟಿದ್ವಿ ಇನ್ ಟು ದ ವೈಲ್ಡ್ ಅಂತ. ಸೊ ಈಗ ನಮ್ಮ ಡ್ರೈವರ್ ಸಲ್ಮಾನ್ ಅವರು ನಮ್ಮನ್ನ ಬಿಜ್ರಾನಿ ಝೋನ್ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಹೊರಡೋಣ. ಆಲ್ ಸೆಟ್ ಫಾರ್ ಸಫಾರಿ, ಬ್ರಿಂಗ್ ಇಟ್ ಆನ್. ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಜ್ರಾನಿ ಗೇಟ್ ಮುಂಚೆ. ಫಸ್ಟ್ ಗಾಡಿಯಾಗಿ ನಿಂತಿದ್ದೀವಿ ಬೇಗ ಬಂದು. ಯಾವ ರೇಂಜ್ ಅಂತ ನೋಡಿ ನೀವೇ. ಆಮ್ದಂದ ಎಂಟ್ರಿ ಗೇಟ್, ಬಿಜ್ರಾನಿ ರೇಂಜ್. ಸೊ ಇದು ಒಂದು ರೇಂಜ್ ಟೂರಿಸಮ್ ಝೋನಲ್ಲಿ ಆಫ್ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್. ಸೊ ನಮ್ಮ ಸಫಾರಿ ಸ್ಟಾರ್ಟ್ ಆಗೋ ಮುಂಚೆ ನಾನು ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಒಂದು 2 minutes ಸೈಲೆನ್ಸ್ ಆಗಿ ನಿಂತ್ಕೊಂಡ್ವಿ ಫಾರ್ ದ ವಿಕ್ಟಿಮ್ಸ್ ಫಾರ್ ಪಾಲ್ಗಮ್ ಅಟ್ಯಾಕ್. ನಮ್ಮ ಕೈಯಿಂದ ನಾವೇನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಇಟ್ಸ್ ಗಾನ್. ಸೊ ಆಲ್ ವಿ ಕ್ಯಾನ್ ಡೂ ಇಸ್ ಪ್ರೇ ಫಾರ್ ದೆಮ್ ಆ್ಯಂಡ್ ವಿ ಡಿಡ್ ಅವರ್ ಪಾರ್ಟ್. ನೀವು ಮಾಡಬೇಕು ಅದನ್ನು. ಎಂಟರ್ ಆದ ಕೂಡಲೇ ಒಂದು ಫೀಮೇಲ್ದು ಪಗ್ ಮಾರ್ಕ್ ಸಿಕ್ತು. ಸೊ ಆ ಫೀಮೇಲ್ ಟ್ರಯಲ್ ಮಾಡ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಸೊ ಪಗ್ ಮಾರ್ಕ್ ನೋಡಿದ್ರೆ ಇಲ್ಲ. ಸೊ ಪಗ್ ಮಾರ್ಕ್ ಬಂದುಬಿಟ್ಟು ಒಂದು ಸ್ವಲ್ಪ ರೆಕ್ಟ್ಯಾಂಗಲಿಶ್ ಟೈಪ್ ಇತ್ತು. ಸೊ ರೆಕ್ಟ್ಯಾಂಗಲಿಶ್ ಇತ್ತು ಅಂದರೆ ಅದು ಫೀಮೇಲ್ ಅಂತೀರಿ. ಆ್ಯಂಡ್ ಸ್ವಲ್ಪ ಸ್ಕ್ವೇರಿಶ್ ಇತ್ತು ಅಂದರೆ ಹಿಂಗೆ ಸ್ವಲ್ಪ ದಪ್ಪಕ್ಕೆ ಸ್ಕ್ವೇರಿಶ್ ಆಗಿತ್ತು ಅಂದರೆ ಮೇಲ್ ಟೈಗರ್ ಅವ್ರ ಮೇಲ್ ಕ್ಯಾಟ್ ಅಂತ ಹೇಳ್ತೀರಿ. ಟೈಗರ್ಗೆ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಏನು ಮೂಮೆಂಟ್ ಇಲ್ದ ಇರೋದ್ರಿಂದ ಹಂಗೆ ಮುಂದೆ ಬಂದ್ವಿ. ಒಂದು ಪೀಕಾಕು ತುಂಬ ಚೆನ್ನಾಗಿ ಫೆದರ್ಸ್ ಓಪನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಬಿಜ್ರಾನಿ ಝೋನು ಎಂಟರ್ ಆಗಿ ಈಗ ಜಸ್ಟ್ ಸ್ಟಾಪ್ ಮಾಡಿದ್ರಿ. ಜಾಕಲ್ ಸಿಕ್ತು ಬರ್ಬೇಕಾರೆ. ಆಮೇಲೆ ಯಾರ್ಯಾರಿಗೆ ರೆಸ್ಟ್ ರೂಮ್ ಹೋಗಬೇಕೋ ಈಗಲೇ ಮುಗಿಸ್ಕೊಂಡ್ಬಿಟ್ರೆ ಸೊ ಆಮೇಲೆ ಎಲ್ಲೂ ಸ್ಟಾಪ್ ಮಾಡಲ್ಲ. ಸೊ ನೋಡಿ ಇದು ಒಂದು ಪ್ಲೇಸ್ ವೇರ್ ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ನೋಡಿ. ಆ ಗೆಸ್ಟ್ ಹೌಸ್ ಫಾರೆಸ್ಟ್ ಒಳಗಡೆನೇ ಇರೋದು ಅಷ್ಟೇ. ಸೊ ಇದು ಬಿಜ್ರಾನಿ ಗೆಸ್ಟ್ ಹೌಸು. ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಅಷ್ಟೇನು ಕೋಲ್ಡ್ ಇಲ್ಲ ಆ್ಯಸ್ ಎಕ್ಸ್ಪೆಕ್ಟೆಡ್. ನೋಡಿ ಈ ವ್ಯೂ ನೋಡಿ ಹೆಂಗಿದೆ. ಈ ವ್ಯೂನ ಎಲ್ಲ ವೀಡಿಯೋಗಳು ನೋಡಿ ಸಾಕಾಗೋಯ್ತು. ಸೊ ಫೈನಲಿ ಈಗ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಎಂಥ ಸ್ಕೇಪ್ ಇದೆ. ನಮ್ಮ ಡ್ರೀಮ್ ಶಾಟ್ ಏನಂದರೆ ಈ ವೈಟ್ ಪೆಬಲ್ಸ್ ಇದೆಯಲ್ಲ ಅದರಲ್ಲಿ ಒಂದು ಟೈಗರ್ ನಡ್ಕೊಂಡು ಹೋಗಿ ನೋಡಬೇಕು ಅಂತ. ನಾಟ್ ಶ್ಯೂರ್ ಈ ಟ್ರಿಪ್ಪಲ್ಲಿ ಸಿಗುತ್ತೋ ಇಲ್ವೋ. ಸಿಕ್ಕಿದ್ರೆ ಅಂತೂ ಹಬ್ಬ ಮಾಡ್ತೀವಿ. ಸೊ ನಿಮಗೆ ಬಾರ್ಕಿಂಗ್ ಗೇರ್ ಕಾಣಿಸ್ತಾ ಅಲ್ಲಿ. ಸೊ ಅಲ್ಲಿ ಯಾಕೆ ಕೂತಿದೆ ಅಂದರೆ ಸಾಲ್ಟ್ ಮಿನರಲ್ಸ್ ಎಲ್ಲ ಲಿಕ್ ಮಾಡೋಕ್ಕೆ ಅಲ್ಲಿ ಹೋಗಿದೆ ಅಂತೆ. ಕಾಣಿಸ್ತಾ ನಿಮಗೆ? ಸ್ಪಾಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿದೆ ನೋಡಿ. ಆ್ಯಂಡ್ ನೋಡಿ ಅದ್ರ ಮೇಲೆ ಸ್ವಲ್ಪ ಟೆಕ್ಸ್ಚರ್ ಇದೆ. ಯಾವುದೋ ಒಂದು ಅನಿಮಲ್ಲು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಅದಕ್ಕೆ. ಸ್ಪಾಟೆಡ್ ಡಿಯರು ಬಾರ್ಕಿಂಗ್ ಡಿಯರ್ ಎಲ್ಲ ಅಲಾರ್ಮ್ ಕಾಲ್ ಕೊಡ್ತಾ ಇತ್ತು. ಸೊ ಚೆಕ್ ಮಾಡೋಣ ಅಂತ ಬರ್ತಾಯಿದ್ವಿ. ಒಳ್ಳೆ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಕಾಲು. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಎಂಥ ವ್ಯೂ ಇದೆ ನೋಡಿ. ಸೊ ಆಗಲೇ ಒಂದು ಸ್ವಲ್ಪ ಕಾಲ್ ಬಂತು, ಚೆಕ್ ಮಾಡ್ತಾಯಿದ್ರಿ. ಏನೂ ಇಲ್ಲ ಆ್ಯಕ್ಚುಲಿ ಈ ಕಡೆ ಬರೀ ಜಿಂಕೆಗಳು ದೂರದಲ್ಲಿತ್ತಷ್ಟೇ. ಇನ್ನೊಂದು ಆನೇನೂ ಕಾಣಲಿಲ್ಲ. ಸೊ ಸ್ನೇಹಿತರೆ, ನೀವು ಈ ಬರ್ಡ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಕಲೀಜ್ ಅಂತ. ಸೊ ಇದರಲ್ಲಿ 9 ಸಬ್ ಸ್ಪೀಷೀಸ್ ಇದೆಯಂತೆ. ಸೊ ಇಲ್ಲಿ ನಮ್ಮ ಮುಂದೆ ಇರೋದು ಇವಾಗ ಬ್ಲ್ಯಾಕ್ ಕಲರು ಮತ್ತು ವೈಟ್ ಕ್ರೆಸ್ಟ್ ಇರೋದು, ಇದು ಒಂದು ಸಬ್ ಸ್ಪೀಷೀಸು. ಮರ ನೋಡಿ ಸ್ವಲ್ಪ ಹೆಂಗಿದೆ ಅಂತ. ನಮಗಂತೂ ನಮ್ಮ ಲೆಪರ್ಡ್ಗಳ ಜ್ಞಾಪಕ ಬಂದ್ಬಿಡುತ್ತೆ ಈ ಥರ ಮರಗಳು ನೋಡಿದ್ರೆ. ನಾವಿಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ರೀಸಸ್ ಮ್ಯಾಕಾಕ್ಟಿಕ್ ಕಾಲ್ ತುಂಬ ಕಂಟಿನ್ಯೂಸ್ ಆಗಿತ್ತು. ಸೊ ಟೈಗರ್ ಮೂಮೆಂಟ್ ಇರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮೊದಲನೇ ಸಫಾರಿ ಮುಗೀತು. ಅದ್ಭುತವಾಗಿ ಒಂದು ಟೈಗರ್ನ ನೋಡಿದ್ರಿ. ಶೈಟ್ ಮೇಲ್ ಟೈಗರು. 1 hour ವೆಯ್ಟ್ ಮಾಡಿದ್ದೀವಿ. ಜಸ್ಟ್ ನಮ್ಮ ಹಿಂದೆಯಿಂದ ಪಾಸ್ ಆಯಿತು. ಜಸ್ಟ್ ಹಿಂಗೆ ತಿರುಗಿ ನೋಡಿದ್ರಿ, ಒಂದು ಗ್ಲಿಮ್ಸ್ ಸಿಕ್ತು, ಒಂದು ವಿಡಿಯೋ ಮಾಡಿದ್ದೀರಿ. ತುಂಬ ಚೆನ್ನಾಗಿತ್ತು. ಒಂದು ಫೋಟೋ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ಸ್ಟಿಲ್ ಒಂದು ದರ್ಶನ ಅಂತೂ ಚೆನ್ನಾಗಾಯಿತು. ಸೊ ಈಗ ಹೋಗ್ತಿರೋದು ದಿಖಾಲಾಗೆ. ಸೊ ಚಂದನ್ ಹೆಂಗಿತ್ತು?
ಕ್ರೇಜಿ ಟೈಗರ್ ಮಾತ್ರ ಹ್ಯೂಜ್ ಟೇಲ್ ಟೈಗರ್ ಅಂತ ಹೇಳ್ಬೋದು. ತುಂಬ ದಪ್ಪ ಇತ್ತು ಮುಖ, ತುಂಬ ಚೆನ್ನಾಗಿತ್ತು ಟೈಗರ್ ನೋಡೋಕ್ಕೆ. ಆದರೆ ಈಗ ಹೋಗ್ತಿರೋ ಜರ್ನಿ ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಎಂಟರ್ ಆಗ್ತಾ ಇದ್ದೀವಿ ಈಗ ದಿಕಾಲ ರೇಂಜ್ಗೆ. ಡ್ರೀಮ್ ಡೆಸ್ಟಿನೇಷನ್. ಸೊ ನಾವೀಗ ದಿಕಾಲಾಗೆ ಎಂಟರ್ ಆಗ್ತಾ ಇದ್ದೀವಿ. ತುಂಬ ಎಕ್ಸೈಟಿಂಗ್ ಆಗಿದೆ. ಸೊ ಬೆಳಿಗ್ಗೆ ಒಳ್ಳೆ ಸೈಟಿಂಗ್ ಆಗಿದೆ ಅಂತ ಹೇಳಿದರು. ಸೊ ಈಗ ಎಂಟರ್ ಆಗಿ ನಾವು 3 days ಫಾರೆಸ್ಟ್ ಒಳಗೆ ಸ್ಟೇ ಆಗ್ತಿದ್ದೀವಿ. ಸೊ ಫಾರೆಸ್ಟ್ ಒಳಗಡೆ ಇಟ್ಸ್ ಕಂಪ್ಲೀಟ್ಲಿ ರಾ ಕೋರ್ ಝೋನ್ ಒಳಗೆ ಸ್ಟೇ ಆಗ್ತಾ ಇದ್ದೀವಿ. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ. ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ ನೋಡಿ, ಅಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಸೊ ಈಗ ನಾವು ಫಾರೆಸ್ಟ್ ರೆಸ್ಟ್ ಹೌಸ್ಗೆ ಹೋಗೋಕ್ಕೆ ಒಂದು 1 hour ಆಗುತ್ತಂತೆ. ಸೊ 1 hour ಅಲ್ಲಿ ಫಾರೆಸ್ಟ್ ಒಳಗಡೆನೇ ಇಟ್ಸ್ ಲೈಕ್ ಅ ಸಫಾರಿ ಅಗೇನ್. ಏನು ಬೇಕೋ ಕಾಣಿಸ್ಬೋದು. ತುಂಬ ಎಕ್ಸೈಟಿಂಗ್ ಆಗಿದೆ. ಬೇಗ ಮೀಟ್ ಆಗೋಣ. ನೋಡಿ ಏನು ಚೆನ್ನಾಗಿದೆ ಅಂತ. ಪಾ ಕಣ್ಣು ಸಾಲ್ತಾ ಇಲ್ಲ ಎರಡು ನೋಡೋಕ್ಕೆ. ಮೇಲ್ ನೋಡಿ ಹೆಂಗಿದೆ. ಜಿಂಕೆ ನೋಡಿ. ಸೊ 1.5 ಗಂಟೆ ಬಿಸಿಲಲ್ಲಿ ಕೂತ್ಕೊಂಡು ಫೈನಲಿ ನಮ್ಮ ಕಾಡೊಳಗಿರೋ ದಿಕಾಲ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ. ಸೊ ನೋಡಿ, ಸುತ್ತಮುತ್ತ ಎಲೆಕ್ಟ್ರಿಕ್ ಫೆನ್ಸ್ ಇದೆ. ಸೊ ನಾವು ಒಳಗಡೆ ಯಾವುದಾದ್ರು ಒಂದು ಕಾಟೇಜಲ್ಲಿ ಸ್ಟೇ ಆಗ್ತೀವಿ. ನೋಡಿ ಇಲ್ಲಿ ಹಿಂದೆ ಫುಲ್ ಫಾರೆಸ್ಟು. ತುಂಬ ಸಲ ಇಲ್ಲಿಂದನೇ ಟೈಗರ್ಸು ಎಲಿಫೆಂಟ್ಸು ಕಾಣಿಸ್ಕೊಂಡಿದೆ ಅಂತ ಹೇಳ್ತಿದ್ರು. ನೋಡೋಣ ನಮ್ಮ ಲಕ್ ಹೆಂಗಿದೆ ಅಂತ. ಸೊ ನೋಡಿ, ಜಸ್ಟ್ ಎಂಟರ್ ಆದ್ವಿ ದಿಕಾಲ, ನಮ್ಮ ಫಾರೆಸ್ಟ್ ಗೆಸ್ಟ್ ಹೌಸು. ಎದುರುಗಡೆ ನೋಡಿ ಬೆಟ್ಟಗಳು ಹೆಂಗೆ ಕಾಣ್ತಿದೆ. ಸೊ ನಮ್ಮ ಕ್ಲೈಂಟ್ ಚಂದನ್ ಆಲ್ರೆಡಿ ಏನೋ ನೋಡ್ತಿದ್ದಾರೆ. ಓಹ್, ಏನು ಹೇಳ್ತಿದ್ದೀರಾ ಚಂದನ್? ನೋಡೋಣ ಈ ರೂಮ್ ಏನು ನೋಡ್ತಿದ್ದಾರೆ ಅಂತ. ವಾವ್, ಸ್ವಲ್ಪ ಜಾಗ ಬಿಡಿ ಹಂಗೆ. ಓ ವಾವ್, ಕಾಣಿಸ್ತಿದ್ಯಾ? ಸಾಕದ ಕಾಣ್ತಾ ಇತ್ತು ನೋಡಿ ಎಲಿಫೆಂಟ್ಸ್. ನೋಡಿ ಈಗ ಡ್ರೀಮ್ ಕಮ್ ಟ್ರೂ ದಿಕಾಲದಲ್ಲಿದ್ದೀವಿ. ಸೊ ಇಲ್ಲೇ ನಾವು ಸ್ಟೇ ಆಗ್ತಿರೋದು ಇವತ್ತು. ಫಾರೆಸ್ಟ್ ಒಳಗಡೆ ಆಲ್ಮೋಸ್ಟ್ 2 hours ಟ್ರಾವೆಲ್ ಮಾಡಿದ್ವಿ ಫಾರೆಸ್ಟ್ ಒಳಗಡೆ ಇಲ್ಲಿ ಬರೋಕ್ಕೆ. ಸ್ವಲ್ಪ ಎಲಿಫೆಂಟ್ ಸೌಂಡ್ ಕೇಳಿಸ್ತಾ ಇದೆ. ಸೌಂಡ್ ಬರ್ತಾ ಇದೆ ಆ್ಯಕ್ಚುಲಿ ಲೈಟಾಗಿ ಕೇಳಿಸಲ್ಲ ನಿಮಗೆ, ಬಟ್ ಅಂದರೆ ಎಲಿಫೆಂಟ್ಸ್ದೇ ಕೇಳಿಸ್ತಾ ಇದೆ ಸೌಂಡು. ಆರಾಮಾಗೆ ರಾಮಗಂಗಾ ನದಿಯಲ್ಲಿ ಆಟಾಡಿಕೊಂಡು ಡಸ್ಟ್ ಪಾತ್ ಎಲ್ಲ ಮಾಡ್ಕೊಂಡಿದೆ. ಸೊ ನೋಡೋಣ ಇಲ್ಲಿಂದ ಟೈಗರ್ ಕಾಣಿಸ್ಬೋದಾ ಅಂತ. ಸೊ ನೋಡಿ, ಚೆಕ್ ಇನ್ ಆಗಿದ್ದೀವಿ. ಇದೇ ನಮ್ಮ ಒಳಗಡೆ ದಿಕಾಲ ಕಾಟೇಜಸ್ ಒಳಗಡೆ ಹಿಂಗೆ ಕಾಣುತ್ತೆ. ಸೊ ಇಲ್ಲಿ ರೆಸ್ಟ್ ರೂಮು ನೀಟಾಗಿದೆ. ಆ್ಯಂಡ್ ದೆನ್ ಸ್ಮಾಲ್ ವಿಂಡೋ.